ಒಬ್ಬ ವಿದ್ಯಾರ್ಥಿಯು ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸ ಮಾಡುತ್ತಾನೆ. ಇದು ಈ ಕೆಳಗಿನ ಪ್ರೇರಣೆಗೆ ಉದಾಹರಣೆಯಾಗಿದೆ. ಆಂತರಿಕ ಪ್ರೇರಣೆ, ಬಾಹ್ಯ ಪ್ರೇರಣೆ. 3. ಸಾಮಾಜಿಕ ಪ್ರೇರಣೆ. ಡಿ. ಆಯ್ದ ಪ್ರೇರಣೆ. ಇದಕ್ಕೆ ಉದಾಹರಣೆ ಏನಪ್ಪ? ಸರಿಯಾದಂಥ ಆನ್ಸರು ಸ್ನೇಹಿತರೆ ಬಾಹ್ಯ ಪ್ರೇರಣೆ. ವಿವರಣಾತ್ಮಕ ಉತ್ತರ: ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆಯನ್ನು ಹೆಚ್ಚಿಸಲು ಅಥವಾ ಕಡಿಮೆಗೊಳಿಸಲು ಅಭಿಪ್ರೇರಣೆಯನ್ನು ಬಳಸಲಾಗುತ್ತದೆ. ಜೀವಿಯು ಕಾರ್ಯೋನ್ಮುಖನಾಗುವಂತೆ ಮಾಡುವ ಆಂತರಿಕ ಒತ್ತಡಗಳಿಗೆ ಪ್ರೇರಣೆ ಎನ್ನುವರು. ಇದು ನಮ್ಮ ವರ್ತನೆಯನ್ನು ನಿಯಂತ್ರಿಸುತ್ತದೆ ಮತ್ತು ನಿರ್ದೇಶಿಸುತ್ತದೆ ಹಾಗೂ ಉತ್ತೇಜಿಸುತ್ತದೆ. ಇದರಲ್ಲಿ 2 ವಿಧಗಳು ಅಭಿಪ್ರೇರಣೆಯಲ್ಲಿ. ಆಂತರಿಕ ಅಭಿಪ್ರೇರಣೆ ಸ್ವಯಂ ತೃಪ್ತಿಗಾಗಿ ಮಾಡುವ ಕಾರ್ಯಚಟುವಟಿಕೆಗಳು, ಸಹಜ ಪ್ರವೃತ್ತಿ, ಇಚ್ಛೆ ಹಾಗೂ ಸಂವೇದನೆಗಳಿಗೆ ಸಂಬಂಧಿಸಿದೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಹೆಚ್ಚಿನ ಜ್ಞಾನ ಪಡೆಯಲು ಪಠ್ಯಪುಸ್ತಕದಲ್ಲಿ ಸೂಚಿಸಿದ ಪುಸ್ತಕವನ್ನು ಓದುತ್ತಿದ್ದಾನೆ. ಉದಾಹರಣೆ: ಹಸಿವು, ನೀರಡಿಕೆ, ಲೈಂಗಿಕ ಪ್ರವೃತ್ತಿ, ಆಯಾಸ, ದುಃಖ, ನಿರಾಸೆ, ಅಸಹಾಯಕತೆ ಮುಂತಾದವು. ಅದೇ ರೀತಿ ಅಭಿಪ್ರೇರಣೆಯಲ್ಲಿ ಬಾಹ್ಯ ಅಭಿಪ್ರೇರಣೆ ಕೃತಕ ಪ್ರಚೋದನೆಯಿಂದ ಅಥವಾ ಹೊರಗಿನಿಂದ ಪ್ರಭಾವ ಬೀರುವಂತಹ ಪ್ರೇರಣೆ. ಉದಾಹರಣೆಗಾಗಿ ಸಂಬಳಕ್ಕಾಗಿ ಕೆಲಸ ಮಾಡುವುದು, ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸ ಮಾಡುವುದು ಮುಂತಾದವು.